ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಈ ಸಂಚಿಕೆಯಲ್ಲಿ ನಾವು ಮಾಡುವಂತಹ ಕೆಲವು ಕೆಲಸಗಳಿಂದಲೂ ಕೂಡ ನಾವು ಶ್ರೀಮಂತರಾಗಬಹುದು ಹಾಗೂ ನಮಗೆ ಹಣದ ಅವಶ್ಯಕತೆ ಎನ್ನುವುದು ಅತಿ ಹೆಚ್ಚಾಗಿರುತ್ತದೆ. ಹಣವನ್ನು ಯಾರು ಕೂಡ ಬೇಡ ಎನ್ನುವುದಿಲ್ಲ. ಹಣ ಎಂಬುದು ಎಲ್ಲರನ್ನ ಕೂಡ ಆಕರ್ಷಣೆ ಮಾಡುತ್ತದೆ. ಮೊದಲೇ ನಮ್ಮ ಹಿರಿಯರು ಒಂದು ಗಾದೆಯನ್ನು ಕೂಡ ಮಾಡಿದ್ದಾರೆ, ಹಣ ನೋಡಿದರೆ ಹೆಣವು ಕೂಡ ಬಾಯಿ ಬಿಡುತ್ತದೆ ಎನ್ನುವುದು. ಹೌದು ಸ್ನೇಹಿತರೆ, ಹಣ ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಪ್ರತಿಯೊಬ್ಬರಿಗೂ ಪ್ರತಿನಿತ್ಯದ ಜೀವನವನ್ನು ಅಥವಾ ಅವರ ಸಾಂಸಾರಿಕ ಜೀವನವನ್ನು ಸಾಗಿಸಲು ಹಣದ ಅವಶ್ಯಕತೆ ಅತ್ಯವಶ್ಯಕ. ಅದೇ ರೀತಿ ನಾವು ಹಣವನ್ನು ಗಳಿಸಲು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಕೆಲವೊಂದು ಸಾರಿ ನಾವು ಮಾಡುವಂತಹ ಕೆಲಸಗಳು ಕೂಡ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಹಾಗೂ ಬಡವರನ್ನಾಗಿ ಕೂಡ ಮಾಡುತ್ತದೆ. ನಾವು ಹಣ ಗಳಿಸಲು ಯಾವ ಕೆಲಸ ಮಾಡಿದರೆ ಅತಿ ಆಕರ್ಷಕವಾಗಿ ಹಣ ನಮಗೆ ಸಿಗುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾವು ಮಾಡುವಂತಹ ಕೆಲವು ದಾನ ಧರ್ಮಗಳಿಂದ ಕೂಡ ಹಣ ನಮ್ಮನ್ನು ಆಕರ್ಷಣೆ ಮಾಡುತ್ತದೆ. ನಾವು ಯಾವ ವಾರ ಏನನ್ನು ದಾನ ಮಾಡಬೇಕು, ದಾನ ಮಾಡುವುದರಿಂದ ಏನೆಲ್ಲ ಲಾಭಗಳಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಬನ್ನಿ. ಮಂಗಳವಾರ ಇವುಗಳನ್ನು ದಾನ ಮಾಡಿದರೆ ಹಣದ ಸಮಸ್ಯೆ ಇರೋದೇ ಇಲ್ಲ. ಮಂಗಳವಾರ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರ ಜೊತೆಗೆ ಈ ವಸ್ತುಗಳನ್ನು ನಾವು ದಾನ ಮಾಡಬೇಕು. ಮಂಗಳವಾರದ ದಿನದಂದು ನಾವು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಭ ಫಲವನ್ನು ಪಡೆಯಬಹುದು. ಮಂಗಳವಾರದ ದಿನದಂದು ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಇವುಗಳನ್ನು ದಾನ ಮಾಡುವುದರ ಪ್ರಯೋಜನವೇನು ಗೊತ್ತಾ? ಸಂಪೂರ್ಣವಾಗಿ ತಿಳಿಸುತ್ತೇನೆ ಬನ್ನಿ. ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡುವುದರಿಂದ ಶನಿದೋಷವು ನಿವಾರಣೆಯಾಗುವುದು, ಜೀವನದಲ್ಲಿನ ನಕಾರಾತ್ಮಕತೆಯು ದೂರ ಆಗುವುದು, ಸಮಸ್ಯೆಗಳೆಲ್ಲ ಬಗೆಹರಿಯುವುದು, ಶಾಂತಿಯುತವಾದ ಜೀವನವನ್ನು ನಡೆಸುವುದಕ್ಕಾಗಿಯೂ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಉತ್ತಮ. ಮಂಗಳವಾರದ ದಿನದಂದು ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರ ಜೊತೆಗೆ ಈ ವಸ್ತುಗಳನ್ನು ಕೂಡ ದಾನವಾಗಿ ನೀಡಬೇಕು. ಮಂಗಳವಾರ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಮತ್ತದರ ಪ್ರಯೋಜನ ಏನು ಎನ್ನುವುದು ಸಂಪೂರ್ಣವಾಗಿ ತಿಳಿಸುತ್ತೇನೆ. ಮೊದಲನೆಯದಾಗಿ ತೆಂಗಿನಕಾಯಿ. ತೆಂಗಿನಕಾಯಿಯನ್ನು ಹಿಂದೂ ಧರ್ಮದಲ್ಲಿ ಫಲವೆಂದು ಪರಿಗಣಿಸಲಾಗುತ್ತದೆ. ತೆಂಗಿನಕಾಯಿ ಇಲ್ಲದೆ ಯಾವುದ ಪೂಜೆಯನ್ನು ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಂದು ಪೂಜೆಯಲ್ಲೂ ನಾವು ತೆಂಗಿನಕಾಯಿಯನ್ನು ಬಳಸಬೇಕಾಗುತ್ತದೆ. ಆಂಜನೇಯ ಸ್ವಾಮಿಗೂ ತೆಂಗಿನಕಾಯಿ ಎಂದರೆ ಬಲು ಪ್ರೀತಿ. ಈ ಕಾರಣಕ್ಕಾಗಿ ಮಂಗಳವಾರದ ದಿನದಂದು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಆಂಜನೇಯನಿಗೆ ಒಂದು ತೆಂಗಿನಕಾಯಿಯ ಮೇಲೆ ಕೆಂಪು ಹೂವನ್ನು ಇಟ್ಟು ಅರ್ಪಿಸಿ. ಬಳಿಕ ಅದೇ ದೇವಸ್ಥಾನದಲ್ಲಿ ಭಕ್ತರಿಗೆ ತೆಂಗಿನಕಾಯಿಯ ಮೇಲೆ ಕೆಂಪು ಹೂವನ್ನು ಇಟ್ಟು ದಾನ ಮಾಡಿ. ಇದು ವ್ಯಕ್ತಿಯ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವುದು. ಇನ್ನು ಎರಡನೆಯದಾಗಿ ಅನ್ನದಾನ. ಮಂಗಳವಾರದ ದಿನದಂದು ಅಕ್ಕಿಯಿಂದ ತಯಾರಿಸಿದ ಗಂಜಿಯನ್ನು ಅಥವಾ ಅನ್ನವನ್ನು ದಾನವಾಗಿ ನೀಡಬೇಕು. ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಮಂಗಳವಾರದ ದಿನದಂದು ಗಂಜಿ ಅಥವಾ ಅನ್ನದಾನ ಮಾಡುವುದರಿಂದ ಆಂಜನೇಯನ ಆಶೀರ್ವಾದವನ್ನು ಮಾತ್ರವಲ್ಲದೆ ಹಣಕಾಸಿನ ಸಮಸ್ಯೆಗಳಿಂದಲೂ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ಇದನ್ನು ದಾನ ಮಾಡುವುದರಿಂದ ಬಡತನ ದೂರ ಆಗುವುದರ ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುವುದು, ಹಣದ ಸುರಿಮಳೆಯೇ ಆಗುವುದು ಸ್ನೇಹಿತರೆ. ಇನ್ನು ಮೂರನೆಯದಾಗಿ ಈ ಲಡ್ಡು. ಮಂಗಳವಾರ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ಬೇಸಾನ್ ಲಡ್ಡು ಅಥವಾ ಕಡಲೆ ಹಿಟ್ಟಿನ ಲಡ್ಡುಗಳನ್ನು ಅವನಿಗೆ ಪ್ರಸಾದವಾಗಿ ಅರ್ಪಿಸಿ ನಂತರ ಅದನ್ನು ದಾನ ಮಾಡಬೇಕು. ಆಂಜನೇಯ ಸ್ವಾಮಿಯು ಸಿಹಿಯನ್ನು ಹೆಚ್ಚು ಇಷ್ಟಪಡುತ್ತಾನೆ. ಮಂಗಳವಾರದ ದಿನದಂದು ಕಡಲೆ ಹಿಟ್ಟಿನ ಲಡ್ಡುಗಳನ್ನು ದಾನ ಮಾಡುವುದರಿಂದ ಶುಭ ಫಲಿತಾಂಶಗಳನ್ನು ಕಾಣಬಹುದು. ಮಂಗಳವಾರ ಹನುಮಂತನಿಗೆ ಕಡಲೆ ಹಿಟ್ಟಿನ ಲಡ್ಡುಗಳನ್ನು ಅರ್ಪಿಸುವುದರಿಂದ ವಿಶೇಷ ಆಶೀರ್ವಾದ ಕೂಡ ಲಭಿಸುತ್ತದೆ. ಇನ್ನು ಬೇಳೆ. ಮಂಗಳವಾರದ ದಿನದಂದು ನೀವು ಬಡವರಿಗೆ, ನಿರ್ಗತಿಕರಿಗೆ ಬೇಳೆಯನ್ನು ದಾನವಾಗಿ ನೀಡಬೇಕು. ಇದನ್ನು ದಾನ ಮಾಡುವುದರಿಂದ ಮಂಗಳ ದೋಷ ನಿವಾರಣೆಯಾಗುವುದು. ಇದು ವಿವಾಹದಲ್ಲಿನ ಸಮಸ್ಯೆಗಳನ್ನು ಕೂಡ ದೂರ ಮಾಡುವುದು. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಬೇಳೆಯನ್ನು ದಾನ ಮಾಡಿದರೆ ಅತಿ ಶೀಘ್ರವಾಗಿ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಸ್ನೇಹಿತರೆ. ಇನ್ನು ಕೆಂಪು ಬಣ್ಣದ ವಸ್ತುಗಳು.
ಮಂಗಳವಾರದ ದಿನದಂದು ನಿಮಗೆ ಸಾಧ್ಯವಾದರೆ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಈ ದಿನ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭ. ಕೆಂಪು ಬಣ್ಣದ ಬಟ್ಟೆಯಾಗಿರಬಹುದು, ಸೀರೆ, ಕುರ್ತಾ ಮುಂತಾದ ಕೆಂಪು ಬಣ್ಣದ ಬಟ್ಟೆಯನ್ನು ದಾನವಾಗಿ ನೀಡಬೇಕು. ಇದನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ವೃದ್ಧಿ ಆಗುವುದು. ಇದು ಸಕಾರಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಾಗಿಸುವುದು. ಸ್ನೇಹಿತರೆ, ನಿಮಗೆ ಅನುಮಾನ ಬರಬಹುದು, ಇವುಗಳನ್ನು ದಾನ ಮಾಡಿದರೆ ನಮಗೆ ಹಣದ ಆಕರ್ಷಣೆ ಆಗುತ್ತದೆಯಾ, ನಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತದೆಯಾ ಎನ್ನುವ ನಾನಾ ರೀತಿಯ ಅನುಮಾನ ಮೂಡುವುದು ಸಹಜ. ಖಂಡಿತವಾಗಿಯೂ ಸ್ನೇಹಿತರೆ, ನಾವು ಮಾಡುವಂತಹ ಕೆಲವೊಂದು ದಾನ ಧರ್ಮಗಳು ನಮ್ಮನ್ನು ಕಾಯುತ್ತದೆ ಎನ್ನುವ ಮಾತಿದೆ. ಅದೇ ರೀತಿ ದಾನ ಮಾಡುವಾಗ ನಮ್ಮ ಮನಸ್ಸಿನ ಪೂರ್ತಿಯಾಗಿ ದಾನ ಮಾಡಬೇಕು. ಮನಸ್ಸಿನಲ್ಲೊಂದಿಟ್ಟುಕೊಂಡು ದಾನ ಮಾಡುವಾಗ ಬಾಯಿಂದ ಮಾತ್ರ ಒಂದು ರೀತಿ ಕೊಟ್ಟರೆ ಖಂಡಿತ ಯಾವ ದಾನಗಳು ಫಲವನ್ನು ಕೊಡುವುದಿಲ್ಲ. ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ದಾನ ಮಾಡಿದರೆ ಖಂಡಿತವಾಗಿ ಹಣಕಾಸಿನ ಸಮಸ್ಯೆಗಳು ಹಾಗೂ ನಿಮ್ಮ ಲಗ್ನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ನಾನಾ ರೀತಿಯ ದೋಷಗಳು ನಿವಾರಣೆಯಾಗುತ್ತವೆ. ಹಣದ ಆಕರ್ಷಣೆಯಾಗಿ ನಿಮ್ಮ ಜೀವನದಲ್ಲಿ ಸುಖವಾದ ಜೀವನವನ್ನು ಉಂಟು ಮಾಡುತ್ತದೆ. ಯಾವುದೇ ವಸ್ತುಗಳನ್ನು ದಾನ ಮಾಡುವಾಗ ಮನಸ್ಸಿನ ಇಚ್ಛಾನುಸಾರ ದಾನ ಮಾಡಿ. ಸಾಧ್ಯವಾದರೆ ನೀವು ಅನ್ನದಾನ ಆಗಬಹುದು, ಅಥವಾ ಲಡ್ಡು ಆಗಬಹುದು, ಕೆಂಪು ವಸ್ತ್ರ ಆಗಬಹುದು, ಬೇಳೆ ಆಗಬಹುದು, ಎಲ್ಲವನ್ನ ಕೂಡ ದಾನ ಮಾಡಬಹುದು. ಸಾಧ್ಯವಾಗದಿದ್ದಲ್ಲಿ ಯಾವುದಾದರೂ ಇಷ್ಟರಲ್ಲಿ ಮೇಲೆ ತಿಳಿಸಿದಂತಹ ಯಾವುದಾದರೂ ಒಂದು ವಸ್ತುವನ್ನಾದರೂ ದಾನ ಮಾಡುತ್ತಾ ಬನ್ನಿ. ಮಂಗಳವಾರ ಎಲ್ಲರೂ ಕೂಡ ಅಶುಭ ಎಂದು ಹೇಳುತ್ತಾರೆ. ಯಾವ ದಿನಗಳು ಕೂಡ ಅಶುಭವಲ್ಲ ಸ್ನೇಹಿತರೆ. ನಾವು ಅದನ್ನು ಮಾಡಿಕೊಂಡಿದ್ದೀವಿ. ಪ್ರತಿಯೊಂದು ವಾರಕ್ಕೂ ಪ್ರತಿಯೊಂದು ದೇವತೆಯನ್ನು ಅಧಿಪತಿಯಾಗಿ ಮಾಡಿದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ದೇವತೆಗಳಿಗೂ ಪ್ರತಿಯೊಂದು ವಾರವನ್ನು ಇಟ್ಟಿದ್ದಾರೆ. ನಾವುಗಳು ಅದನ್ನು ಬದಲಾವಣೆ ಮಾಡಿಕೊಂಡು ಮಂಗಳವಾರ ಅನಿಷ್ಟ, ಬುಧವಾರ ಶ್ರೇಷ್ಠ, ಈ ರೀತಿ ನಾನಾ ರೀತಿಯ ಆಲೋಚನೆಗಳನ್ನು ತಲೆಯಲ್ಲಿಟ್ಟುಕೊಂಡು ಆ ವಾರಗಳನ್ನು ಕುಗ್ಗಿಸಿದ್ದೀವಿ. ಆ ಅನುಮಾನವನ್ನು ಬಿಟ್ಟು ಹಾಕಿ ಪ್ರತಿ ವಾರವೂ ಕೂಡ ಒಳಿತಾಗುವಂತಹ ರೀತಿ ನಾವು ಸೃಷ್ಟಿ ಮಾಡಿಕೊಳ್ಳಬೇಕು. ಅದೇ ರೀತಿ ಈಗ ತಿಳಿಸಿದಂತೆ ಮಂಗಳವಾರ ನಿಮ್ಮ ಶಕ್ತಿಗನುಸಾರ ಮೇಲೆ ತಿಳಿಸಿದ ವಸ್ತುಗಳನ್ನು ದಾನ ಮಾಡುವುದರಿಂದ ಹಣದ ಆಕರ್ಷಣೆ ಜೊತೆಗೆ ಲಗ್ನಕ್ಕೂ ಕೂಡ ಸಮಸ್ಯೆಗಳಿದ್ದರೆ ಬಗೆಹರಿಸಿಕೊಳ್ಳಬಹುದು. ಸ್ನೇಹಿತರೆ, ಆಂಜನೇಯ ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಆಂಜನೇಯ ಯಾರನ್ನು ಅತಿ ಹೆಚ್ಚಾಗಿ ಆರಾಧನೆ ಮಾಡುತ್ತಾರೋ ಅಂಥವರನ್ನು ಎಂದೂ ಕೂಡ ಕೈ ಬಿಡಲಾರ. ಆಂಜನೇಯ ಬ್ರಹ್ಮಚಾರಿ. ಆ ಬ್ರಹ್ಮಚಾರಿಗೆ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಡೆದುಕೊಳ್ಳುತ್ತೀವಿ ಅಷ್ಟೇ ನಮ್ಮನ್ನು ಕಾಯುತ್ತಾನೆ ಹಾಗೂ ನಮ್ಮನ್ನು ಬೆಳೆಸುತ್ತಾನೆ. ನಾವು ಯಾವ ದೇವರನ್ನು ಅತಿ ಹೆಚ್ಚಾಗಿ ನಂಬುತ್ತೀವೋ ಆ ದೇವರಿಗೆ ನಮ್ಮ ಪ್ರಾಣವನ್ನಾದರೂ ನೀಡಿ ಪೂಜೆ ಪುನಸ್ಕಾರ ಮಾಡುವ ರೀತಿ ನಮ್ಮ ಮನಸ್ಸಿನಲ್ಲಿರಬೇಕು. ಪೂಜೆ ಮಾಡಿದರಾಯಿತು, ಕೊಟ್ಟರಾಯಿತು ಎನ್ನುವ ಯೋಚನೆಗಳು ಬಂದಾಗ ಖಂಡಿತ ಯಾವ ಪೂಜೆಗಳು ಫಲವನ್ನು ಕೊಡುವುದಿಲ್ಲ. ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿದರೆ ಅದೇ ನಾವು ಮಾಡುವಂತಹ ದೇವರಿಗೆ ಪೂಜೆ ಆಗಿರುತ್ತದೆ. ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಆಂಜನೇಯ, ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.